ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ನನಗೊಂದು ಹೊಸ ಫೋನ್ ಕೊಡಿಸಿದ್ದಾರೆ ನಮ್ಮ ಮನೆಯವರು. ಆ ಫೋನ್ದೊಂದು ಸಣ್ಣ ಚಿಕ್ಕ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನನ್ನ ಫೋನು ಅಲ್ಲೇ ಹಳೇದಾಗಿತ್ತು, 4 ಇಯರ್ಸ್ ಆಗಿತ್ತು ಅದು ಯೂಸ್ ಮಾಡಿ. ಅದಕ್ಕೆ ಫೋನ್ ಬೇರೆ ತಗೊಂಡಿದ್ದೀನಿ. ಅದನ್ನೊಂದನ್ನು ನಿಮಗೆ ತೋರಿಸ್ತಿದ್ದೀನಿ. ಫೋನ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಆಗಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಪ್ರೋತ್ಸಾಹ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ಫೋನ್ ಹೇಗಿದೆ ಅಂತ ಕಮೆಂಟ್ ಹಾಕಿ. ಇವತ್ತು ನಾನು ಗೌರಿ ಹಬ್ಬದ ಒಂದೆರಡು ಸ್ಯಾರಿಗಳ್ದು ವೀಡಿಯೋ ತೋರಿಸ್ತಾ ಇದ್ದೀನಿ. ನೋಡಿ, ಸ್ಯಾರೀಸ್ ಹೇಗಿದೆ ಅಂತ ಅದಕ್ಕೂ ಕಮೆಂಟ್ ಮಾಡಿ. ನೋಡಿ, ಸ್ಯಾರಿಗಳು ಈ ಥರ ಇದೆ. ಇದು ಅಮ್ಮ ಕೊಡಿಸಿರೋದು. ಇದು ನಮ್ಮ ನಾದಿನಿ ಕೊಟ್ಟಿರೋದು ಗೌರಿ ಹಬ್ಬಕ್ಕೆ. ನನಗೆ ಬ್ಲಾಕ್ ಅಂದರೆ ತುಂಬ ಇಷ್ಟ, ಅದಕ್ಕೆ 2 ಬ್ಲಾಕ್ ಸ್ಯಾರಿ ತಗೊಂಡಿದ್ದೀನಿ. ಇದು ನಮ್ಮ ಮನೆಯವ್ರು ಕೊಡಿಸಿರೋದು. ಹೇಗಿದೆ ಅಂತ ಸ್ಯಾರಿ ಕಮೆಂಟ್ ಮಾಡಿ. ನನಗೆ ಬ್ಲಾಕ್ ಅಂದರೆ ತುಂಬ ಇಷ್ಟ, ಅದಕ್ಕೆ ಅಂತಲೇ ಬ್ಲಾಕ್ 2 ಸ್ಯಾರಿ ತಗೊಂಡಿದ್ದೀನಿ ನಮ್ಮ ಮನೆಯವರು ಕೊಡಿಸಿದ್ರಲ್ಲಿ. ಇದು ನನ್ನ ಫ್ರೆಂಡ್ ಕೊಟ್ಟಿರೋದು. ನನ್ನ ಫ್ರೆಂಡ್ಗೂ ಒಬ್ಬರಿಗೆ ಬಾಗಿನ ಕೊಡ್ತೀವಿ ನಾವು. ಅವರು ರಿಟನ್ನು ನನಗೆ ಕುಂಕುಮಕ್ಕೆ ಸ್ಯಾರಿ ಕೊಡ್ತಾರೆ ಪ್ರತಿ ವರ್ಷ. ಇದೊಬ್ಬರು ಫ್ರೆಂಡ್ ಕೊಟ್ಟಿರೋದು, ಇನ್ನೊಂದು ಆ ಕಡೆ ತೋರಿಸಿದ್ನಲ್ವಾ ಅದೊಬ್ಬರು ಫ್ರೆಂಡ್ ಕೊಟ್ಟಿರೋದು. ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಹಾಗೆ ಬಿಟ್ಟು ತೋರಿಸ್ತೀನಿ ಸ್ಯಾರಿ. ಗೌರಿ ಹಬ್ಬದ್ದು ಸ್ಟಿಚಿಂಗ್ ಕೊಡಬೇಕಿತ್ತು ಸ್ಯಾರಿಗಳು, ಅದಕ್ಕೆ ತೆಗೆದಿಟ್ಟಿದೆ. ಹಾಗೆ ಒಂದು ಸಣ್ಣದಾದ ವೀಡಿಯೋ ಮಾಡ್ಕೊಂಡು ನಿಮಗೂ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ತಗೊಂಡಿರೋದು. ಇದು ಡಾರ್ಕ್ ಪಿಂಕ್ ಗ್ರೀನ್ ಬರುತ್ತೆ ಕಲರ್. ಸೇಮ್ ವಿಡಿಯೋ ಫೋಟೋಗೆ ಕ್ಯಾಮ್ರಾಗೆ ಏನು ಕಾಣಿಸ್ತಿದೆ ಅದೇ ಥರ ಇದೆ. ಹೇಗಿದೆ ಸ್ಯಾರಿ? ಸ್ಟಿಚಿಂಗ್ ಕೊಡಬೇಕು, ಅದಕ್ಕೆ ಅಂತ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಮ್ಮ ಗುಬ್ಬಿನಲ್ಲಿ ತುಂಬ ಚೆನ್ನಾಗಿ ವರ್ಕೆಲ್ಲ ಮಾಡ್ತಾರೆ. ಹ್ಯಾಂಡ್ ವರ್ಕು, ಮಿಷಿನ್ ವರ್ಕು ತುಂಬ ಚೆನ್ನಾಗಿ ಮಾಡ್ತಾರೆ. ಒಂದಷ್ಟು ನನ್ನ ಗುರುಪ್ರವೇಶಕ್ಕೆ ಅಂತ ಮಾಡಿಸಿರೋದು ಬ್ಲೌಸ್ಗಳೆಲ್ಲ ವರ್ಕ್ ಮಾಡಿಸಿರೋದಿದೆ. ಅದು ಯಾರಿಗಾದ್ರೂ ಉಪಯೋಗ ಬರುತ್ತೆ ಅಂದರೆ ತೋರಿಸ್ತೀನಿ. ನೋಡು, ಇದು ನನ್ನ ಫ್ರೆಂಡ್ ಕೊಟ್ಟಿರೋದು, ಭೀಮಸಂದ್ರದವರು. ಭೀಮಸಂದ್ರದಲ್ಲಿ ಒಬ್ಬರು ಇದ್ದಾರೆ. ಅವರಿಗೆ ಗೌರಿ ಹಬ್ಬಕ್ಕೆ ನಾವು ಬಾಗಿನ ತಗೊಂಡು ಹೋಗ್ತೀವಿ. ಆ ಬಾಗಿನ ತಗೊಂಡೋದಾಗ ನನಗೆ ಕುಂಕುಮಕ್ಕೆ ಅಂತ ಕೊಟ್ಟಿರೋದನ್ನು ಬೇರೆ ಯಾರಿಗೂ ಕೊಡಬಾರ್ದು, ನಾನೇ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದೀನಿ. ಸ್ಟಿಚಿಂಗ್ ಕೊಡಬೇಕು. ಇದು ಲೈಟ್ ಪಿಂಕ್ ಇದೆ. ಲೈಟ್ ಪಿಂಕು ತುಂಬ ಚೆನ್ನಾಗಿದೆ ಸ್ಯಾರಿ. ಯಾವ ಥರ ಅಂತ ನನಗೂ ಗೊತ್ತಿಲ್ಲ. ಅದು ಬೆಳಕಿಗೆ ಅಂದರೆ ಫೋನ್ ವೀಡಿಯೋಗೆ ಆ ಥರ ಕಾಣಿಸ್ತಾ ಇದೆ. ಇದು ನಮ್ಮ ನಾದಿನಿ ಕೊಟ್ಟಿರೋದು. ನಮ್ಮ ನಾದಿನಿಯವರೆಗೂ ಬಾಗಿನ ತಗೊಂಡು ಹೋಗ್ತೀವಿ. ನಾನು ನಮ್ಮ ಮನೆಯವರು ಹೋಗ್ತೀವಿ ಹಬ್ಬದ ದಿನ. ಅವತ್ತು ಕುಂಕುಮಕ್ಕೆ ಇಟ್ಬಿಟ್ಟು ಕೊಡ್ತಾರೆ, ಪ್ರತಿ ವರ್ಷವೂ ಕೊಡ್ತಾರೆ. ಆಗಿದೆ ಸ್ಯಾರಿ ಅಂತ ಹೇಳಿ. ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆಯಾ ನಿಮಗೆಲ್ಲ? ನೋಡಿ, ಇದು ಬ್ಲ್ಯಾಕು, ಇದು ಪೋಚಂಪಲ್ಲಿನೋ ಏನೋ ಹೇಳ್ತಾರೆ ಅನಿಸುತ್ತೆ, ನಂಗೆ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬೆಣ್ಣೆ ಇದ್ದಾಗಿದೆ ಸ್ಯಾರಿ. ತುಂಬ ಚೆನ್ನಾಗಿದೆ. ನಮ್ಮನೆಯವ್ರಿಗೂ ತುಂಬ ಇಷ್ಟ ಆಯಿತು. ಅದು ಬ್ಲೌಸು ತೋರಿಸ್ತಿರೋದು. ಫುಲ್ ಸ್ಯಾರಿ ಆ ಥರ ನೋಡಿ, ಈ ಥರ ಇದೆ ಫುಲ್ ಸ್ಯಾರಿ. ಹೇಗಿದೆ ಸ್ಯಾರಿ ಅಂತ ಹೇಳಿ ಕಮೆಂಟ್ ಮಾಡಿ. ಇದು ಇನ್ನೊಬ್ಬರು ಫ್ರೆಂಡು, ಇಲ್ಲೇ ಗುಬ್ಬಿಯವರು, ಅವ್ರು ಕೊಟ್ಟಿರೋದು. ಇದು ಟಿಶ್ಯೂ ಸಿಲ್ಕೋ ಏನೋ ಹೇಳ್ತಾರೆ ಅನಿಸುತ್ತೆ. ನನಗಷ್ಟು ಸ್ಯಾರಿ ಬಗ್ಗೆ ಯಾವ್ಯಾವ ಇದು ಅಂತ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿದೆ. ಇದು ಒಂಥರ ನೇರಳೆ ಹಣ್ಣಿನ ಕಲರ್ ಇದೆ. ಇದು ಕ್ಯಾಮ್ರಾಗೆ ಒಂಥರ ಕಾಣಿಸ್ತಿದೆ, ಶೇಡ್ ಚೇಂಜ್ ಕಾಣಿಸ್ತಿದೆ. ಕೆಲವೊಂದು ಹಂಗೇನೆ ಫೋನಿಗೆ ಕ್ಯಾಮ್ರಾಗೆ ಡಿಫ್ರೆಂಟಾಗಿ ಅದೇ ಒಂಥರ ಇದ್ದರೆ ಅದೇ ಒಂಥರ ತೋರಿಸ್ತಿರುತ್ತೆ. ಇದು ತುಂಬ ಚೆನ್ನಾಗಿದೆ ಸ್ಯಾರಿ. ನಾನು ಯಾವಾಗಾದರೂ ವೇರ್ ಮಾಡಿದಾಗ ತೋರಿಸ್ತೀನಿ. ಸ್ಟಿಚಿಂಗ್ ಕೊಡಬೇಕು. ನೋಡಿ, ಇದು ಒಂದು ಬ್ಲ್ಯಾಕು. ಇದು ವಿಶಾಲ್ ಕಂಪ್ನಿ ಇದು ಸ್ಯಾರಿ. ನನ್ನ ಹತ್ರ ಸಾಕಷ್ಟು ಸ್ಯಾರೀಸ್ ಇರೋದು ವಿಶಾಲ್ ಕಂಪ್ನಿದು. ವಿಶಾಲ್ ಕಂಪ್ನಿ ಸ್ಯಾರಿ ಅಂತಂದರೆ ನನಗೆ ಪ್ರಾಣ.
ನನಗೆ ಇನ್ಯಾವೂ ಇಷ್ಟ ಆಗಲ್ಲ, ಅಷ್ಟು ಸಾಫ್ಟಾಗಿರುತ್ತೆ. ಅದು ಎಷ್ಟು ಸರಿ ವೇರ್ ಮಾಡಿದ್ರೂ ಒಂದು ರಿಂಕಲ್ಸ್ ಬರಲ್ಲ, ಒಂಚೂರು ಏನೂ ಆಗಿಲ್ಲ. ನನ್ನ ಹತ್ರ ಒಂದು 15 ವರ್ಷದ ಸ್ಯಾರಿಗಳನ್ನ ಮಡಿಕೊಂಡಿದ್ದೀನಿ ನಾನು. ಅಷ್ಟು ಚೆನ್ನಾಗಿದ್ದಾವೆ, ಎಷ್ಟು ವಾಶ್ ಮಾಡಿದ್ರೂ ಹೊಸ ಹೊಸ ಥರ ಅನಿಸುತ್ತೆ, ಅಷ್ಟು ಸಾಫ್ಟು. ಏನು ಚೆನ್ನಾಗಿದೆ ಅಂತಂದರೆ ಅದು ಮುಟ್ಟಿದ್ರೇ ಆ ಫೀಲು ಸಖತ್ತಿರುತ್ತೆ. ನೋಡಿ, ಇದು ನಮ್ಮ ಮನೇಲಿ ಕಳಸ ಪೂಜೆ ಮಾಡಿದ್ವಿ ಭಾನುವಾರ. ಅದೊಂದು ಸಣ್ಣದೊಂದು ವಿಡಿಯೋ ತೊಗೊಂಡಿದ್ದೀನಿ. ಸ್ಯಾರೀಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವೆಲ್ಲ ಈ ಥರ ಕಳಸ ಪೂಜೆ ಮಾಡ್ತೀರಾ? ಮಾರ್ನಮಿ ಹಬ್ಬ ಅಂತ ಮಾಡ್ತಾರೆ ನಮ್ಮ ಕಡೆ ಎಲ್ಲ, ಪಕ್ಷದ ಹಬ್ಬ, ನಾನ್ ವೆಜ್ಜೆ ಊಟ ಅದಕ್ಕೆ. ಅದು ನೋಡಿ, ಅದು 2 ಹೂವಿನ ಗುಡ್ಡೆ ಹಾಕಿರೋದು, 2 ಕಳಸ ಹೂಡಿರೋದು. ಕಳಸ ಹೂಡಿರೋದು ಅಂತಂದರೆ ನಮ್ಮ ಮನೆಯವರ ಅಪ್ಪ ಇದ್ದಾರಲ್ವ, ಅವ್ರ ಅಪ್ಪಾಜಿನೂ ಅಮ್ಮಂದು ಕಳಸ ಹೂಡಿದ್ದೀವಿ. ಈ ಕಡೆ 2 ಜಾಸ್ತಿ ಒಂಬಳೆ ಇಟ್ಟಿದ್ದೀವಲ್ವ, ಅದು ನಮ್ಮ ಭಾವ, ನಮ್ಮ ಮನೆಯವರ ಅಣ್ಣ ಒಬ್ಬರು ತೀರೋಗಿದ್ದಾರೆ, ಅವರಿಗೊಂದಕ್ಕೆ ಹೂವಿನ ಗುಡ್ಡೆ ಇಟ್ಬಿಟ್ಟು ಆ ಥರ ಒಂಬಳೆ ಇಟ್ಟು ಪೂಜೆ ಮಾಡ್ತೀವಿ. ಇನ್ನೊಂದು ನಮ್ಮ ಅತ್ತೆ ಇಲ್ಲ, ನಮ್ಮ ಅತ್ತೆ ಅವ್ರಿಗೂ ಸೇಮ್ ಅದೇ ಥರ ಹೂವಿನ ಗುಡ್ಡೆ ಇಟ್ಬಿಟ್ಟು ಆ ಹೂವಿನ ಗುಡ್ಡೆಗೆ ಈ ಥರ ಒಂಬಳೆ ಚುಚ್ಚಿಬಿಟ್ಟು ಪೂಜೆ ಮಾಡ್ತೀವಿ. ಕಳಸ ಪೂಜೆ ಪ್ರತಿ ವರ್ಷ ಪಕ್ಷದ ಹಬ್ಬದಲ್ಲಿ, ಈ ಪಿತೃಪಕ್ಷ ಸ್ಟಾರ್ಟ್ ಆಗುತ್ತಲ್ವಾ, ಆವಾಗ ಈ ಥರ ಮಾಡ್ತೀವಿ. ನಿಮ್ಮ ಕಡೆ ಎಲ್ಲ ಈ ಥರ ಹಬ್ಬ ಮಾಡ್ತೀರಾ? ಕಮೆಂಟ್ ಮಾಡಿ. ನೋಡಿ ಅಡುಗೆಗೆ ಏನೇನು ಮಾಡಿದೆ ಅಂತ ಇದೊಂದು ಸಣ್ಣ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಮೇಕೆ ತಲೆಕಾಲು ಮಟನ್ ತಗೊಂಬಂದಿದ್ರು, ತಲೆಕಾಲು ಸಾಂಬಾರು ಮಾಡಿದ್ವಿ, ಮತ್ತು ಮಟನ್ ಸಾಂಬಾರು ಮಾಡಿದ್ವಿ. ನೋಡಿ, ತಲೆಕಾಲು ಸಾಂಬಾರಿಗೆ ನಮ್ಮ ಅಕ್ಕ ಅವರು, ನಮ್ಮ ಓರ್ಗಿತ್ತಿ ಎಲ್ಲ ಒಂದೇ ತ ಸೇರ್ಕೊಂಡು ಮಾಡ್ತೀವಿ. ಬಟ್ ಇರೋದು ಬೇರೆ ಬೇರೆ, ಆದರೂ ಹಬ್ಬ ಎಲ್ಲ ಒಂದೇ ತ ಸೇರ್ಕೊಂಡು. ನಮ್ಮದು ಹಳೆ ಮನೆ ಇದೆ ಸಿಟಿ ಒಳಗಡೆ, ಗುಬ್ಬಿ ಸಿಟಿ ಒಳಗಡೆ, ಹಳೆ ಮನೆ ಹತ್ರನೇ ಹಬ್ಬ ಮಾಡೋದು. ಪ್ರತಿ ವರ್ಷವೂ ಅಲ್ಲೇ ಮಾಡ್ತೀವಿ. ನಮ್ಮ ಮಾವ ಇದ್ದಾರೆ ಇನ್ನೂ, ನಮ್ಮ ಮನೆಯವರ ಅಪ್ಪಾಜಿ. ಹಾಗಾಗಿ ಹೆಂಚಿನ ಮನೆ ಇದೆ, ಹಳೆ ಮನೆ, ಅಲ್ಲಿ ಎಲ್ಲರೂ ಸೇರ್ಕೊಂಡು ಹಬ್ಬ ಮಾಡ್ತೀವಿ. ಪಿತೃಪಕ್ಷ ಹಬ್ಬನ ಅಲ್ಲೇ ಮಾಡೋದು ಪ್ರತಿ ವರ್ಷ. ಒಂದು ಕಡೆ ಮಟನ್ ಸಾರಿ ಇಟ್ಟಿದ್ದೀನಿ, ನಾನೇ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದ್ದು. ನಮ್ಮ ಊರ್ಗಿತ್ತಿ ನಾನು ಇಬ್ಬರೂ ಮಟನ್ ಸಾರು ಬೇಯ್ತಾ ಇದೆ. ನೋಡಿ, ನಿಮ್ಮ ಕಡೆ ಎಲ್ಲ ಹಬ್ಬ ಇದೇ ರೀತಿ ಮಾಡ್ತೀರಾ? ಕೆಲವೊಬ್ಬರು ನಾನ್ ವೆಜ್ ಮಾಡಲ್ಲ, ವೆಜ್ ಮಾಡ್ತಾರೆ. ಕೆಲವೊಬ್ಬರು ನಾನ್ ವೆಜ್ ಮಾಡ್ತಾರೆ. ನಮ್ಮ ಕಡೆ ಎಲ್ಲ ನಮ್ಮ ಅಮ್ಮನ ಮನೆಯಲ್ಲೂ ನಾನ್ ವೆಜ್ಜೇ ಮಾಡೋದು, ಇಲ್ಲಿ ನಮ್ಮ ಗಂಡನ ಮನೆಯಲ್ಲೂ ನಾನ್ ವೆಜ್ಜೇ ಮಾಡೋದು. ಚಿಕನ್ ಕಬಾಬ್ ಮಾಡಲಿಕ್ಕೆ ಅಂತ ಅದಕ್ಕೂ ಕಲಸಿಟ್ಟಿದೆ. ತಲೆಕಾಲು ಸಾಂಬಾರು, ಮೇಕೆ ತಲೆಕಾಲು ಸಾಂಬಾರು ಒಂದು ಕಡೆ ಆಗ್ತಿದೆ. ತಲೆಕಾಲು ಸೇರುವ ತುಂಬ ಒಳ್ಳೆಯದು, ಕೆಮ್ಮು ನೆಗಡಿ ಶೀತ ಆಗಿರುತ್ತಲ್ವ, ಈ ನಾನ್ ವೆಜ್ ತಿನ್ನೋರಿಗೆ ತಲೆಕಾಲು ಸೂಪ್ ಮಾಡ್ಕೊಂಡು ಕುಡಿದ್ರೆ ಭಾಳ ಒಳ್ಳೆಯದು. ಇದು ನೋಡಿ, ನಮ್ಮ ಓರ್ಗಿತ್ತಿ ಮಗ, ಅಂದರೆ ನನ್ನ ಮಗ ಸಾಕಿದ್ದಾನೆ ನಾಯಿ. ಹೇಗಿತ್ತು ವಿಡಿಯೋ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ ಇಷ್ಟೊತ್ತವರೆಗೂ. Thank you so much. Thank you so much for watching. Thank you.